ನನ್ನ ನೆಚ್ಚಿನ ಕೃಷಿ ಬಾಂಧವರೇ, ಹಾಬಿ ಗಾರ್ಡನಿಂಗ್ ಅಂಡ್ ಕಲೆಕ್ಷನ್ ಈ ಚಾನೆಲ್ ನಿಮಗೆ ಮಗದೊಮ್ಮೆ ಸ್ವಾಗತ ಬಯಸ್ತಿದ್ದೇನೆ. ಮಿತ್ರರೇ, ನಾನು ಇವತ್ತು ಆಲ್ ಸ್ಪೈಸಿ ಪ್ಲಾಂಟ್ ಅಂದ್ರೆ ಸರ್ವೆ ಸಾಂಬಾರು ಗಿಡದ ಬಗ್ಗೆ ಮಾಹಿತಿ ಒಳಗೊಂಡಂತಹ ವಿಡಿಯೋ ಮಾಡುತ್ತಿದ್ದು, ಇಲ್ಲಿ ನಾನು ಮುಖ್ಯವಾಗಿ ಈ ಗಿಡದ ಪರಿಚಯ, ಉಪಯೋಗ, ಬೆಳೆಸುವ ರೀತಿ, ಅದರ ಬೇಡಿಕೆ, ಪೂರೈಕೆ, ಔಷಧಿ ಗುಣಗಳು, ಮಾಡಬೇಕಾದಂತಹ ಖರ್ಚು, ಗಳಿಸಬಹುದಾದಂತಹ ಆರ್ಥಿಕ ಲಾಭಗಳು ಇತ್ಯಾದಿ ವಿಷಯಗಳ ಬಗ್ಗೆ ಮಾಹಿತಿ ಒದಗಿಸಲಿದ್ದು, ಅದಕ್ಕಿಂತ ಮೊದಲು ಕೃಷಿ ಪ್ರಿಯರಾದ ತಾವು ನಮ್ಮ ಚಾನೆಲ್ ಅನ್ನು ಮುನ್ನಡೆಸಲು ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿ ನಮ್ಮನ್ನು ಹುರಿತುಂಬಿಸುವರೆ ಕೇಳಿಕೊಳ್ತಿದ್ದೇನೆ. ಇನ್ನು ವಿಷಯದ ಕಡೆಗೆ ಹೋಗುವುದಾದರೆ, ಈ ಆಲ್ ಸ್ಪೈಸಿ ಅಂದ್ರೆ ಸರ್ವೆ ಸಾಂಬಾರು ಗಿಡವು ಮೂಲತಃ ವೆಸ್ಟ್ ಇಂಡೀಸ್ ದೇಶದ ಜಮೈಕಾ ಪ್ರದೇಶದ ಗಿಡವಾಗಿದ್ದು, ಇದು ಸ್ವಲ್ಪ ತಂಪು ಹವಾಗುಣವಿರುವ ಪ್ರದೇಶದಲ್ಲಿ ಉತ್ತಮವಾಗಿ ಸುಲಭವಾಗಿ ಬೆಳೆದುಕೊಳ್ಳುತ್ತದೆ. ನಮ್ಮ ರಾಜ್ಯದಲ್ಲಿಯೂ ಇದನ್ನು ಧಾರಾಳವಾಗಿ ಯಶಸ್ವಿಯಾಗಿ ಬೆಳೆಸಿಕೊಳ್ಳಲಾಗ್ತಿದೆ. ಇದು ಹೆಸರೇ ಸೂಚಿಸಿದಂತೆ ಸರ್ವೆ ಸಾಂಬಾರ್ ಗಿಡವಾಗಿದ್ದು, ಗರಂ ಮಸಾಲೆಗೆ ಬೇಕಾದಂತಹ ದಾಲ್ಚೀನಿ, ಲವಂಗ, ಏಲಕ್ಕಿ, ಬಡಿಸೋಪು ಮತ್ತೆ ಜಾಯಿಕಾಯಿ ಈ 5 ವಸ್ತುಗಳು ಪರಿಮಳ ಈ ಸರ್ವೆ ಸಾಂಬಾರ್ ಗಿಡದ ಎಲೆಗಳಲ್ಲಿ ಅಡಕವಾಗಿದ್ದು, ಒಂದೇ ಜಾತಿಯ ಈ ಎಲೆಗಳಿಂದ ಉತ್ತಮ ಮಟ್ಟದ ಗರಂ ಮಸಾಲ ಅಥವಾ ಸಾಂಬಾರು ಸಿದ್ಧಪಡಿಸಬಹುದಾಗಿದೆ. ಇದರಲ್ಲಿ ಬರುವಂತಹ ಔಷಧಿ ಗುಣಗಳ ಬಗ್ಗೆ ಹೇಳುವುದಾದ್ರೆ, ಇದು ದೇಹದಲ್ಲಿರುವಂತಹ ಅನಾವಶ್ಯಕ ಬೊಜ್ಜನ್ನು ಕರಗಿಸಲು, ರಕ್ತ ಶುದ್ಧೀಕರಿಸಲು ಮತ್ತೆ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ತುಂಬಾನೇ ಉಪಯುಕ್ತವಾಗಿದ್ದು, ಸಾಂಬಾರು ರೂಪದಲ್ಲಿಯೂ ಇದನ್ನು ಉಪಯೋಗಿಸಿಕೊಳ್ಳಬಹುದಾಗಿದೆ. ಅಲ್ಲದೆ ಕಷಾಯ ಮಾಡಿಯೂ ಕುಡಿಯಬಹುದಾಗಿದೆ. ಇದು ಆಯುರ್ವೇದ ಔಷಧಿಗಳಲ್ಲಿಯೂ ಧಾರಾಳವಾಗಿ ಉಪಯೋಗಿಸಲ್ಪಡುತ್ತದೆ. ಇದನ್ನು ಕೇವಲ ನಮ್ಮ ಮನೆಯ ಉಪಯೋಗಕ್ಕಾಗಿ ಬೆಳೆಸುವುದಾದ್ರೆ, ಜಾಗದ ಕೊರತೆ ಇರುವಲ್ಲಿ ಪಾಟ್ಗಳಲ್ಲಿಯೂ ಇದನ್ನು ಬೆಳೆಸಿಕೊಳ್ಳಬಹುದಾಗಿದೆ. ಇದಕ್ಕೆ ನಮ್ಮ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆ ಇರುವುದರಿಂದ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಹೆಸರುವಾಸಿಯಾಗಿರುವುದರಿಂದ, ಇದನ್ನು ಕಮರ್ಷಿಯಲ್ ಆಗಿ ಬೆಳೆಸಿಕೊಳ್ಳುವುದಾದರೆ ಗಿಡದಿಂದ ಗಿಡಕ್ಕೆ 10 ಅಡಿ ಮತ್ತೆ ಸಾಲಿಂದ ಸಾಲಿಗೆ 12 ಅಡಿ ಅಂತರ ನೀಡಿ ಬೆಳೆಸಿಕೊಳ್ಳಬಹುದಾಗಿದೆ. ಇದೊಂದು ಕಾಳು ಜಾತಿಗೆ ಸೇರಿದ ಗಿಡವಾಗಿರುವುದರಿಂದ ಎಲ್ಲ ರೀತಿಯ ಮಣ್ಣಿನಲ್ಲಿಯೂ ಸುಲಭವಾಗಿ ಬೆಳೆದುಕೊಳ್ಳುತ್ತದೆ. ಅದು ಮುಖ್ಯವಾಗಿ ಇದು ತುಂಬಾ ಎತ್ತರಕ್ಕೆ ಬೆಳೆದುಕೊಳ್ಳುವ ಗಿಡವಾಗಿದ್ದರಿಂದ ಇದರ ಹಾರ್ವೆಸ್ಟ್ ಸ್ವಲ್ಪ ಕಷ್ಟವಾಗಿದ್ದರಿಂದ ಇದಕ್ಕೆ ಹಾರ್ಡ್ ಪ್ರೂನಿಂಗ್ ಮಾಡಿ ಗಿಡ್ಡ ಮಾಡಿಕೊಳ್ಬೇಕಾಗ್ತದೆ. ಬುಡದಲ್ಲಿ ಹೆಚ್ಚುವರಿ ಮಳೆಯ ನೀರು ನಿಲ್ಲದಂತೆ ತಪ್ಪಿಸಲು ಮರಳು ಮಿಶ್ರಿತ ನೀರು ಮಸಿದು ಹೋಗುವಂತಹ ಮಣ್ಣು ತುಂಬಾನೇ ಯೋಗ್ಯವಾಗಿರುತ್ತದೆ. ಅದಲ್ಲದೆ ಸ್ವಲ್ಪ ಸ್ಲೋಪ್ ಇರುವ ಪ್ರದೇಶದಲ್ಲಿ ಆಯ್ಕೆ ಮಾಡಿಕೊಂಡಲ್ಲಿ ತುಂಬಾನೇ ಉತ್ತಮವಾಗಿರುತ್ತದೆ. ಇದರ ನಾಟಿ ಕೆಲಸವನ್ನು ಮುಖ್ಯವಾಗಿ ನಾವು ಮಳೆಗಾಲ ಆರಂಭವಾಗುವ ಸಮಯದಲ್ಲಿ ಮಾಡಬೇಕಾಗ್ತದೆ. ಇದರ ನಾಟಿ ಮಾಡಲು 1.5 ಅಡಿ ಉದ್ದ, 1.5 ಅಡಿ ಅಗಲ ಮತ್ತೆ 1.5 ಅಡಿ ಆಳದ ಹೊಂಡ ಮಾಡಿಕೊಂಡು ಲಭ್ಯವಿರುವಂತಹ ಸಾವಯವ ಗೊಬ್ಬರ ಹಾಕಿ ನಾಟಿ ಮಾಡಿಕೊಂಡ್ರೆ ಮಳೆಗಾಲ ಮುಗಿಯುವವರೆಗೆ ಒಟ್ಟಿಗೆ ಇದು ಗಿಡವು ಬೇರುಗಳು ಆಳಕ್ಕೆ ಹೋಗಿ ಒಂದು ಹಂತಕ್ಕೆ ಅದು ಸೆಟ್ಲ್ ಆಗ್ತದೆ. ಹೀಗೆ ಆಗುವುದರಿಂದ ಬೇಸಿಗೆಯಲ್ಲಿ ಹೆಚ್ಚಿನ ನೀರಿನ ಅವಶ್ಯಕತೆ ಇಲ್ಲದಾಗ್ತದೆ. ಅಂದ್ರೆ ಕಡು ಬೇಸಿಗೆಯ ಹೊತ್ತಿಗೆ ವಾರಕ್ಕೆ 1-2 ನೀರು ನಾವು ಕೊಡಬೇಕಾಗ್ತದೆ. ಇದು 1-2 ವರ್ಷಗಳವರೆಗೆ ಇದನ್ನು ಕಂಟಿನ್ಯೂ ಮಾಡಬೇಕಾಗ್ತದೆ. ಇದರ ರೋಗಗಳ ಬಗ್ಗೆ ಹೇಳುವುದಾದ್ರೆ, ಇಲ್ಲಿ ಹೇಳಿಕೊಳ್ಳುವಂತಹ ಯಾವುದೇ ರೋಗ ಇದಕ್ಕೆ ಬರುವುದಿಲ್ಲವಾದರೂ ಕೆಲವೊಂದು ರೋಗ ಬಂದರೂ ಅದು ನೈಸರ್ಗಿಕವಾಗಿ ನಿಯಂತ್ರಿಸಿಕೊಳ್ತದೆ. ಇನ್ನು ತೆಂಗು, ಅಡಿಕೆ, ಮಾವು ಗಿಡಗಳ ಮಧ್ಯೆ ಸ್ಥಳಾವಕಾಶವಿದ್ದಲ್ಲಿ ಅಂತರ ಬೆಳೆಯಾಗಿಯೂ ಇದನ್ನು ಸುಲಭವಾಗಿ ಬೆಳೆಸಿಕೊಳ್ಳಬಹುದಾಗಿದೆ. ಇದು ಆಲ್ ಸ್ಪೈಸಿ ಅಂದ್ರೆ ಸರ್ವೆ ಸಾಂಬಾರ್ ಗಿಡದ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು, ನಿಮಗೆ ಇನ್ನು ಹೆಚ್ಚಿನ ಮಾಹಿತಿ ಅಗತ್ಯ ಕಂಡು ಬಂದರೆ ಅಥವಾ ಇದರ ಬಗ್ಗೆ ಏನೋ ಸಂದೇಹಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಕೇಳಿದರೆ ನಿಮಗೆ ಸಮಗ್ರವಾದ ಮಾಹಿತಿಯನ್ನು ಖಂಡಿತವಾಗಿಯೂ ಒದಗಿಸಲಾಗುವುದು. ನಿಮ್ಮ ಅತ್ಯಮೂಲ್ಯ ಸಮಯ ನೀಡಿ ಈ ವಿಡಿಯೋ ಆಲಿಸಿದ್ದಕ್ಕೆ
ತುಂಬಾನೇ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.